ಕಳೆದ ಕೆಲವು ತಿಂಗಳ ಹಿಂದೆ ವಿವಿಧ ಹುದ್ದೆಗಳ ಭರ್ತಿಗೋಸ್ಕರ ಧಾರವಾಡದಲ್ಲಿ ಸಾಕಷ್ಟು ಜೆನ್ಸಿಗಳು ಹೋರಾಟವನ್ನು ಮಾಡಿದರು ಸರ್ಕಾರದ ವಿರುದ್ಧವಾಗಿ. ಈಗ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 64% ಬೋಧಕ ಹುದ್ದೆಗಳು ಖಾಲಿ ಇದಾವಂತೆ. ಇದನ್ನು ಯಾವಾಗ ಸರ್ಕಾರ ಭರ್ತಿ ಮಾಡುತ್ತೆ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಇನ್ನು ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 64% ಬೋಧಕ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ 32 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಕರ ತೀವ್ರ ಕೊರತೆ ಕೂಡ ಈಗ ಎದುರಾಗ್ತಾ ಇದೆ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ 272ಕ್ಕೆ 272 ಹುದ್ದೆಗಳು ಖಾಲಿ ಇದ್ದಾವೆ. ಆದರೂ ಕೂಡ ಇದನ್ನು ಭರ್ತಿ ಮಾಡುವ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ. ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ 100% ಬೋಧಕ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ 151 ಹುದ್ದೆಗಳು ಖಾಲಿ ಇದ್ದಾವೆ. ನೇಮಕಾತಿ ವಿಳಂಬಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ಮತ್ತೊಂದು ಕಡೆಗ ಆತಂಕವನ್ನು ಜೊತೆಗೆ ವಾಗ್ದಾಳಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. 1000 ಹುದ್ದೆಗಳ ನೇಮಕಾತಿ ಭರವಸೆಯನ್ನು ಈಗ ಪ್ರಶ್ನೆ ಮಾಡ್ತಾ ಇದೆ ವಿಪಕ್ಷ. ಯಾವಾಗ ಭರ್ತಿ ಮಾಡ್ತೀರಾ ಅಂತ. ಯಾಕಂದರೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. ಶಿಕ್ಷಣ ಇಲಾಖೆಯ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಶಿಕ್ಷಣ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರ ನೇಮಕಾತಿಯಲ್ಲಿ ವಿಳಂಬ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಆಡಳಿತ ಮತ್ತು ಅಭಿವೃದ್ಧಿ ಕುರಿತು ಈಗ ಚರ್ಚೆ ಜೋರಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 3008 ಬೋಧಕ ಹುದ್ದೆಗಳು ಖಾಲಿ ಇರೋದಂತೂ ಆತಂಕಕ್ಕೆ ಈಗ ಕಾರಣ ಆಗ್ತಾ ಇದೆ. ಯಾಕಂದರೆ ಬೋಧಕರ ಅವಶ್ಯಕತೆ ಭಾಳ ಮುಖ್ಯ ಆಗಿದೆ. ಅದರಲ್ಲೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಬೇಕಾದಂತಹ ಬೋಧಕರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ಈ ಭಾರತದ ಒಂದು ಭವ್ಯ ಭಾರತದ ಮುಕುಟಮಣಿಗಳು. ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ, ಸರಿಯಾದಂತಹ ಒಂದು ಬೋಧಕರು ಆಯಾ ಶಾಲೆಗಳಲ್ಲಿ ನೇಮಕ ಮಾಡಿದರೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಲಿಕ್ಕೆ ಕಾರಣ ಆಗ್ತಾರೆ. ಆದರೆ ಇಲ್ಲಿ ಬೋಧಕರ ಹುದ್ದೆ ಖಾಲಿ ಇದ್ದರೂ ಕೂಡ ನೀವು ನೇಮಕ ಮಾಡ್ಕೊಂಡಿಲ್ಲ ಅಂದರೆ ವಿದ್ಯಾರ್ಥಿಗಳು ಯಾರ ಹತ್ರ ಪಾಠ ಕೇಳಬೇಕು, ಯಾರು ಅವರಿಗೆ ಪಾಠ ಮಾಡಬೇಕು? ಇದು ಸಹಜವಾಗಿ ಪ್ರಶ್ನೆಗಳು ಎದ್ದೇ ಹೇಳ್ತವೆ. ಇದನ್ನೇ ಈಗ ವಿಪಕ್ಷದವರು ಕೂಡ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ನೋಡಿ, ಭಾಳ ಮುಖ್ಯವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ 4709 ಬೋಧಕ ಹುದ್ದೆಗಳ ಪೈಕಿ ಬರೋಬ್ಬರಿ 3008 ವಿಶ್ವವಿದ್ಯಾಲಯಗಳಲ್ಲಿ ಈಗ ಹುದ್ದೆಗಳು ಈಗ ಖಾಲಿ ಇದ್ದಾವೆ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ 272ಕ್ಕೆ 272 ಹುದ್ದೆಗಳು ಕೂಡ ಈಗ ಖಾಲಿ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು 245 ಹುದ್ದೆಗಳು ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ 171 ಹುದ್ದೆಗಳಲ್ಲಿ ಖಾಲಿ ಇದ್ದಾವೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ 151 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ 64% ಪ್ರೊಫೆಸರ್ಸ್ಗಳೇ ಇಲ್ಲದ ಮೇಲೆ ಉನ್ನತ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮಾತಾಡೋದು ಕೇವಲ ಮಾತಿನ ರಾಜಕಾರಣ ಅಲ್ಲದೆ ಮತ್ತೇನು ಅಂತ ಈಗ ವಿಪಕ್ಷ ತರಾಟೆಗೆ ತೆಗೆದುಕೊಂಡಿದೆ. ಈ ಬಗ್ಗೆ BJP ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಬನ್ನಿ ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ಬೋಧಕ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ 64% ಬೋಧಕ ಹುದ್ದೆಗಳು ಈಗ ಖಾಲಿ ಇದ್ದಾವೆ. ಆರ್ ಅಶೋಕ್ ಈಗ ಟ್ವೀಟ್ ಮಾಡಿರೋದು ಕೂಡ ಗಮನಿಸ್ತಾ ಇದ್ದೀರಾ. ಆಯಾ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಬೋಧಕ ಹುದ್ದೆಗಳು ಖಾಲಿ ಇರೋದರಿಂದ ಯಾವ ರೀತಿಯಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈಗ ವಿಪಕ್ಷದವರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಹೇಳಿಬಿಟ್ಟು ಈ ಹಿಂದೆ ಧಾರವಾಡದಲ್ಲಿ ವಿದ್ಯಾಕಾಶಿ ಧಾರವಾಡ ಅಂತ ಕರೀತಾರೆ. ಆ ವಿದ್ಯಾಕಾಶಿ ಧಾರವಾಡದಲ್ಲೇ ಸಾಕಷ್ಟು ಜನ ವಿದ್ಯಾರ್ಥಿ ದೆಸೆಯಲ್ಲಿರುವಂತಹ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇಂದಿಗೂ ನೇಮಕಾತಿ ಪ್ರಕ್ರಿಯೆ ಒಂದು ಸಣ್ಣ ಸುಳಿವೇ ಇಲ್ಲ. ಕಾಂಗ್ರೆಸ್ನಿಂದ ಕೇವಲ ಸುಳ್ಳು ಘೋಷಣೆಗಳು ಬಂದವು ಅಂತ ವಿಪಕ್ಷ ಈಗ ಕಿಡಿಕಾರಿರೋದು ಕೂಡ ಗೊತ್ತಾಗ್ತಾ ಇದೆ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 64% ಬೋಧಕ ಹುದ್ದೆಗಳು ಖಾಲಿ ಇದ್ದಾವೆ. ಯಾವಾಗ ಭರ್ತಿ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಇನ್ನು ಬರೀ ಇವರು ಕುರ್ಚಿ ಕಿತ್ತಾಟ ನಡೀತಾ ಇದೆ. ಒಂದು ಕಡೆ ಈಗ
ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ಇಲಾಖೆಯಲ್ಲಿ ಏನೇನಾಗ್ತಾ ಇದೆ, ಸಾರ್ವಜನಿಕ ವಲಯದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಮೋಸ್ಟ್ಲಿ ಸರ್ಕಾರ ಒಂದು 10% ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 32 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕರ ಕೊರತೆ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ 272ಕ್ಕೆ 272 ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದ್ದಾವೆ. ನೃಪತುಂಗ ವಿಶ್ವವಿದ್ಯಾಲಯ 100ಕ್ಕೆ 100 ಹುದ್ದೆಗಳು ಖಾಲಿ ಇದ್ದಾವೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ 151 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟಿನಲ್ಲಿ ಖಾಲಿ ಇದ್ದಾವೆ. ಆ ಖಾಲಿ ಇರೋದನ್ನು ಭರ್ತಿ ಮಾಡ್ತಾ ಇಲ್ಲ. ತಮ್ಮ ಸ್ಥಾನವನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ತಮಗೆ ಆ ಸ್ಥಾನ ಬೇಕು, ಈ ಖಾತೆ ಬೇಕು ಅನ್ನೋದ್ರಲ್ಲೇ ಈಗ ಸಾಕಷ್ಟು ಜನ ಲೀಡ್ರುಗಳು ಈಗ ಮುಂದಾಗ್ತಾ ಇದ್ದಾರೆ ಹೊರತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಈಗ ಬೆಂಕಿ ಇಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ.